ಡಿಜೆ ಸೌಂಡ್ ಹಚ್ಚಲು ನಿಷೇಧವಿದ್ದರೂ ನಿನ್ನೆ ನಲ್ಲಾನಟ್ಟಿಯ ರಸ್ತೆ ಮೇಲೆ ಟ್ರ್ಯಾಕ್ಟರ್ನಲ್ಲಿ ಟೇಪ್ ಹಚ್ಚಿಕೊಂಡು ಪರಾರಿಯಾಗಿದ್ದ ಕಿರಾತಕ ವಿಠಲ್ ಶಿವರಾಯ್ ಡೊಳ್ಳಿ ಕುರಿತು ರವಿವಾರ ರಾತ್ರಿ ಸುದ್ದಿ ಬಿತ್ತರಿಸಿದ್ದಕ್ಕೆ ಸಂಯುಕ್ತ ಟೈಮ್ಸ್ ಸಂಪಾದಕ ಬಸವಣ್ಣಿ ತೆಗಡಿ ಅವರ ಮೇಲೆ ಸೋಮವಾರ ಬೆಳಗ್ಗೆ 10:40 ಸಮಯದಲ್ಲಿ ಬಸವರಾಜ್ ಶಿವರಾಯ್ ಡೊಳ್ಳಿ ಮತ್ತು ವಿಠಲ್ ಶಿವರಾಯ್ ಡೊಳ್ಳಿ ಎಂಬ ಕಿಡಿಗೇಡಿಗಳು ಪತ್ರಕರ್ತನ ಬೈಕ್ ಅಡ್ಡಗಟ್ಟಿ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ನನ್ಗ ನಿನ್ನೆ ನಮ್ಮ ಸಂಯುಕ್ತ ಟೈಮ್ಸ್ ಪತ್ರಿಕೆ ಪೇಜ್ನೊಳಗ ನಿನ್ನೆ ಟ್ರ್ಯಾಕ್ಟರ್ ಡಿಜೆ ಸೌಂಡ್ ಹತ್ಕೊಂಡು ಹೋಗುವಂಥ ದೃಶ್ಯವನ್ನ ಮತ್ತು ಯಾರು ಹತ್ಕೊಂಡು ಹೊಂಟಿದ್ರಲ್ಲ ಅಂತ ಆತನ ಫೋಟೋವನ್ನ ನನ್ನ ಸಂಯುಕ್ತ ಟೈಮ್ಸ್ ಪೇಜ್ನಲ್ಲಿ ಬಿತ್ತರ ಮಾಡಿದ್ನಿ. ಆ ಬಿತ್ತರಗೊಂಡದಕ್ಕೆ ಏನೈತ್ರಿ, ಇವತ್ತು ಬೆಳಿಗ್ಗೆ NSF ನಲ್ಲನಟ್ಟಿ NSF ಸ್ಕೂಲ್ ನನ್ನ ಮಕ್ಕಳನ್ನ ಬಿಡಕ್ಕೆ ಹೋಗಿದ್ನಿ. ಬಿಟ್ಟು ಬರುವಾಗ ಬಸವೇಶ್ವರ ಗುಡಿ ಹತ್ರ ಮೇಲೆ ಈ ಬಸವರಾಜ್ ಶಿವರಾಯ್ ಡೊಳ್ಳಿ ಅನ್ನೋ ವ್ಯಕ್ತಿ ಬೇಕಾಏಕಿ ರಸ್ತೆಯಲ್ಲಿ ಬೈಕ್ ಅಡ್ಡಗಟ್ಟಿ ನನ್ನ ಮೇಲೆ ಬೈಕ್ ಕಿತ್ಕೊಂಡ ನಂತರ ನನ್ನ ಮೇಲೆ ಬೈದು ವಾಚ್ಯವಾಗಿ ಇದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಮೊಬೈಲ್ ಈ ಕ್ಯಾಮ್ರಾ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬಿಡ್ದು ನನ್ನ ಮೊಬೈಲ್ ಸಹಿತ ಕಸ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದರು. ಅದ್ರ ಜೊತೆ ಅವನು ಮತ್ತು ಅವನ ತಮ್ಮ ಇಬ್ಬರು ಕೂಡಿ ನನ್ನ ಮೇಲೆ ಹಲ್ಲೆ ಮಾಡಿ ಇದನ್ನ ಮಾಡಿದರು. ಆಲ್ಮೋಸ್ಟ್ ಈ ಮೊಣಕೈ ಮತ್ತು ಎಲ್ಲ ಒಳಪೆಟ್ಟೆಗಳು ಆಗಿದಾವ್ರಿ. ಮನಸ್ಸೋ ಇಚ್ಛೆ ಎಲ್ಲಿಗೆ ಹೋಗಿದಾಗಲೇ ಬಡ್ದಾರ್ರಿ. ಈಗ ಆಲ್ರೆಡಿ ಘಟಪ್ರಭಾ ಸ್ಟೇಷನ್ಗೆ ಇದನ್ನೆಲ್ಲ ಇಂಟಿಮೇಷನ್ ಕೊಟ್ಟಿದ್ದೇನೆ ರೀ. ಅವರು ಕೂಡ ಕಾರ್ಯಪ್ರವೃತ್ತರಾಗಿರ್ತಾರೆ. ಕೇಸ್ ದಾಖಲಾಗಿದೆ. ಏನಿಲ್ರಿ ಇಂಥವ್ರು, ಯಾಕಂದ್ರೆ ನೀವು ಈ ಪೊಲೀಸ್ ಇಲಾಖೆಯವ್ರಿಗೆ ನಾ ದಯವಿಟ್ಟು ಮನವಿ ಏನು ಮಾಡ್ಕೋದಂದ್ರೆ, ಈ ಪತ್ರಕರ್ತರು ಸಮಾಜದಲ್ಲಿ ಇರುವಂಥ ಅನ್ಯಾಯವನ್ನು ಧ್ವನಿ ಎತ್ತಬಹುದು. ಈಗ ನಿಮ್ಮ ಒಂದು SP ಇಲಾಖೆ SP ಅವರೇ ಈ ಟ್ರ್ಯಾಕ್ಟರ್ ಡಿಜೆ ಸೌಂಡ್ ಹಚ್ಚಬಾರ್ದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟರು ಸಹಿತ ಕೆಲವೊಂದು ಇಂಥ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಇರ್ಬೋದು, ಈ ವಿದ್ಯಾರ್ಥಿಗಳು ಯಾಕಂದ್ರೆ ಮಾರ್ಚ್ ಏಪ್ರಿಲ್ ಇರೋದ್ರ ಮಕ್ಕಳ ಈಗೇನು ಎಕ್ಸಾಮ್ಸ್ ಕೂಡ ಇದ್ದಾವೆ. ಇಂಥ ಒಂದು ಸಮಯದಲ್ಲಿ ಬೇಕಂತಲೇ ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡ್ಕೋತಾ ಈ ಟೇಪ್ ಹಚ್ಕೊಂಡು ಎಲ್ಲ ಹೋಗೋದ್ರಿಂದ ಭಾಳ ಸಮಸ್ಯೆ ಆಗತ್ತೆ. ಹಿಂಗಾಗಿ ನಾವು ಅಂದ್ರೆ ಕೆಲವೊಂದಿಷ್ಟು ನನಗೆ ಅಲ್ಲಿಯವ್ರು ಲೋಕಲ್ ಲೈಟ್ಸ್ ಟೇಪ್ ಭಾಳ ಹಚ್ಕೊಂಡು ಹೋಗ್ತಾರ್ರಿ, ಸ್ವಲ್ಪ ನೀವು ಅಷ್ಟ ಈ ಕಡೆ ನೋಡ್ರಂದಾಗ ನಾವು ಒಂದು ಸ್ವಲ್ಪ ಹಂಗೆ ವಿಡಿಯೋಗಳು ಮಾಡ್ಕೋತ ಇದು ಮಾಡಿದಾಗ ಈ ಥರ ನಮ್ಗೆ ವಿಡಿಯೋ ಮಾಡಿ ಸುದ್ದಿ ಮಾಡಿ ಬಿತ್ತರಿಸಿದಾಗ ಈ ರೀತಿ ನಮ್ಗೆ ಹಲ್ಲೆ ಮಾಡಿದರು. ಹಿಂಗಾಗಿ ಸಮಾಜದಾಗ ಪತ್ರಕರ್ತರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದೇ ತಪ್ಪ ಅಂತ ಒಂದು ನನಗೆ ಪ್ರಶ್ನೆ ಐತಿದ್ದಾರೆ.